ಇಂದಿನಿಂದ ಸಬರ್ಬನ್ ರೈಲು ಸಂಚಾರ ಆರಂಭಗೊಂಡಿದೆ. 8 ಸಬರ್ಬನ್ ರೈಲುಗಳು ನಗರದಲ್ಲಿ ಸಂಚಾರ ಶುರು ಮಾಡಿದ್ದು ಪ್ರಯಾಣಿಕರು ಖುಷಿಯಾಗಿದ್ದಾರೆ. 4 ವಿದ್ಯುತ್ ಚಾಲಿತ ಹಾಗೂ 4 ಡೀಸೆಲ್ ಚಾಲಿತ ಡೆಮೋ ರೈಲು ಸಂಚಾರ ಇದಾಗಿದ್ದು ಜನರು ಪ್ರಯಾಣವನ್ನು ಶುರು ಮಾಡಿದ್ದಾರೆ. ಐಟಿಬಿಟಿ ಹೊಸೂರು ಕಡೆ ಪ್ರಯಾಣಿಸುವಂತಹ ಪ್ರಯಾಣಿಕರು ಫುಲ್ ಖುಷಿಯಾಗಿದ್ದಾರೆ. ಇನ್ನು ಸಬರ್ಬನ್ ರೈಲಿನ ವಿಶೇಷತೆ ಬಗ್ಗೆ ನಮ್ಮ ಪ್ರತಿನಿಧಿ ಮಮತಾ ಮಾರ್ಧಾಳ ವಾಕ್ಥ್ರೂ ಮಾಡಿದ್ದಾರೆ. ಬನ್ನಿ ನೋಡೋಣ. ಸಿಲಿಕಾನ್ ಸಿಟಿ ಮಂದಿಯ ಬಹುದಿನಗಳ ಕನಸು ಈಗ ನನಸಾಗಿದೆ. ಇಂದಿನಿಂದ ಸಬರ್ಬನ್ ರೈಲು ಕೂಡ ಸಂಚಾರ ಶುರುವಾಗಿದೆ. ಸೊ ಇವತ್ತಿನಿಂದ 8 ಬೋಗಿಗಳನ್ನು ಹೊಂದಿರುವಂತಹ 8 ಸಬರ್ಬನ್ ರೈಲು ಸಂಚಾರವನ್ನ ಶುರು ಮಾಡಿರುವಂಥದ್ದು ಈಗಾಗಲೇ ಶುರುವಾಗಿದೆ. ಬಾಣಸ್ವಾಡಿಯಿಂದ ಹೊಸೂರು ಕಡೆಗೆ, ಹಾಗೇನೆ ಮೆಜೆಸ್ಟಿಕ್ ಇಂದ ವೈಟ್ ಫೀಲ್ಡ್, ಇನ್ನು ಹಲವಾರು ಕಡೆಗಳಿಗೆ ಸಂಚಾರವನ್ನ ಶುರು ಮಾಡಿರುವಂಥದ್ದು. ಜನ ಕೂಡ ಈಗಾಗಲೇ ಪ್ರಯಾಣವನ್ನು ಕೂಡ ಬೆಳೆಸಿದ್ದಾರೆ ಅಂತಲೇ ಹೇಳ್ಬೋದು. ನಮ್ಮ ಜೊತೆಗೆ ತುಂಬಾ ಜನ ಪ್ರಯಾಣಿಕರು ಕೂಡ ಇದ್ದಾರೆ. ಅವ್ರ ಒಪಿನಿಯನ್ ಕೇಳೋಣ. ಯಾಕಂತಂದ್ರೆ ತುಂಬಾ ಟ್ರಾಫಿಕ್ ಇದ್ದಂತಹ ಏರಿಯಾ, ಅಂತಹ ಒಂದು ಜಾಗದಲ್ಲಿ ಈಗ ಟ್ರೈನ್ ಬಿಟ್ಟಿದ್ದಾರೆ ಅಂತಂದ್ರೆ ನಿಜಕ್ಕೂ ಖುಷಿಯ ವಿಚಾರ ಅಂತಲೇ ಹೇಳ್ಬೋದು. ಅದು ಇವತ್ತಿನಿಂದ ಶುರುವಾಗಿರುವಂಥದ್ದು. ಮೇಡಮ್, ಇವತ್ತು ಏನು ಸಬರ್ಬನ್ ರೈಲು ಶುರುವಾಗಿದೆ, ಸೊ ಸಂಚಾರವನ್ನು ಕೂಡ ಶುರು ಮಾಡ್ತಾ ಇದ್ದೀರಿ, ಮೊದಲ ಪ್ರಯಾಣವನ್ನು ಕೂಡ ಬೆಳೆಸಿದ್ರೆ, ಸೊ ಹೇಗಿದೆ ಅಂತ? ತುಂಬ ಖುಷಿಯಾಗಿದೆಪ್ಪ. ಇದು ನಾವು ಟ್ರಾಫಿಕಲ್ಲಿ ಹೋಗೋದು ಬದಲು ಇದರಲ್ಲಿ ಟ್ರೈನಲ್ಲಿ ಎಲ್ಲ ಕಂಫರ್ಟಬಲ್ ಇದೆ, ಚೆನ್ನಾಗಿದೆ, ಫಾಸ್ಟು ಹೋಗುತ್ತೆ, ಖುಷಿಯಾಗಿದೆ ನಮಗೆ. ಜನ ಅಂತೂ ತುಂಬ ಖುಷಿಯಾಗಿದ್ದಾರೆ. ಯಾಕಂತಂದರೆ ಟ್ರಾಫಿಕ್ ಜಂಜಾಟದಿಂದ ಟ್ರೈನಲ್ಲಿ ಹೋಗ್ತಾ ಇರುವಂಥದ್ದು. ಸರ್, ಈಗ ಯಾವ ಕಡೆಗೆ ಹೋಗ್ತಾ ಇದ್ದೀರಿ? ಮತ್ತು ಟ್ರೈನ್, ಸಬರ್ಬನ್ ಟ್ರೈನ್ ಇವತ್ತಿನಿಂದ ಶುರು ಆಗ್ತಾ ಇದೆ, ಸೊ ಏನು ಅನ್ನಿಸ್ತಿದೆ? ಫಸ್ಟ್ ಆಫ್ ಆಲ್ ಏನಂದರೆ, ಈ ಸರ್ವಿಸ್ನ ಉದ್ಘಾಟನೆ ಮಾಡಿದ್ದಕ್ಕೆ ಯಾರ್ಯಾರು ಇದ್ದಾರೆ ಇದರ ಹಿಂದೆ ಭಾಗದಲ್ಲಿ, ಐ ರಿಯಲಿ ಥ್ಯಾಂಕ್ಸ್ ಫ್ರಮ್ ಬಾಟಮ್ ಆಫ್ ದ ಹಾರ್ಟ್. ಬಿಕಾಸ್ ಆ್ಯಸ್ ಆಫ್ ಟುಡೇ ಎಲ್ಲರೂ ನೋಡ್ತೀರಾ ಟ್ರಾಫಿಕ್ ಜಾಮ್ಸ್ ಪ್ರಾಬ್ಲಮ್ಸ್. ನೀವು ಕೇಳ್ದಂಗೆ ನಾನು ಬೆಳ್ಳಂದೂರು ರೋಡ್ ಕಡೆ ಹೋಗ್ತಾ ಇದ್ದೀನಿ, ಅಂದರೆ ಇಲ್ಲಿಂದ 3ನೇ ಸ್ಟಾಪ್. ಸೊ ನನ್ನ ವರ್ಕಿಂಗ್ ಆಫೀಸ್ ಏನಿದೆ ಅಲ್ಲೈತೆ. ಸೊ ಅದೇ ನಾನು BMTC ಬಸ್ಸು ಅಥವಾ ಬೇರೆ ಮೋಡ್ ಆಫ್ ಟ್ರಾನ್ಸ್ಪೋರ್ಟೇಷನಲ್ಲಿ ಬರ್ತಿದ್ರೆ ಇಷ್ಟೊಂದು ಕನ್ವೀನಿಯನ್ಸ್ ಆಗಿ ಸಿಗ್ತಿರಲಿಲ್ಲ. ಸೊ ಲೈಕ್ ನನ್ನಿಂದ ನಾನು ಒಬ್ಬನೇ ಅಲ್ಲ, ಲೈಕ್ ದೇರ್ ಆರ್ ಮೆನಿ ಏನಂತ ಪ್ರೊಫೆಷನಲ್ಸ್ ಇದ್ದಾರೆ. ಅವರೆಲ್ಲ ಏನೋ ಇದ್ದಾರೆ. ಈ ಏನು ಔಟರ್ ರಿಂಗ್ ರೋಡ್ ಇದೆ, ಮಾರ್ಥಲ್ಲಿ ಔಟರ್ ರಿಂಗ್ ರೋಡ್ ಏನಿದೆ, ಈ ರೋಡ್ ತುಂಬ ಕಂಜೆಸ್ಟೆಡ್. KR ಪುರಮ್ದು ಹಿಡಿದು, KR ಟಿನ್ ಫ್ಯಾಕ್ಟ್ರಿಯಿಂದ ಹಿಡಿದು ಸಿಲ್ಕ್ ಬೋರ್ಡ್ವರೆಗೂ ತುಂಬ ಇದು ಕಂಜೆಕ್ಟೆಡ್ ರೋಡ್ ಇದು. ಸೊ ಇಟ್ ಈಸ್ ಎ ಬೂನ್ ಫಾರ್ ಅಸ್ ಹೂ ಆರ್ ಸ್ಟೇಯಿಂಗ್ ಇನ್ ದಿಸ್ ಪರ್ಟಿಕ್ಯುಲರ್ ಸೆಗ್ಮೆಂಟ್. ಹೌದು, ಟ್ರಾಫಿಕ್ ಇಲ್ಲ ಅದು. ಇನ್ನೂ ಏನಂದರೆ ಆಗ್ತಾಯಿದೆ, ಎಕ್ಸ್ಪೆಕ್ಟೇಷನ್ಸ್ ಇನ್ನೂ ಇರುತ್ತೆ ನಮ್ಮದು. ಇಟ್ ಈಸ್ ಅ ಫಸ್ಟ್ ಸ್ಟೆಪ್. ಥ್ಯಾಂಕ್ಸ್ ಫಾರ್ ಎವ್ರಿಬಡಿ ಹೂ ಆರ್ ಬಿಹೈಂಡ್ ದಿಸ್. ಆ್ಯಂಡ್ ಐ ಹೋಪ್ ಇನ್ನೂ ಒಳ್ಳೆ ಸರ್ವಿಸಸ್ ಕೊಡ್ತೀರ ಅನ್ಕೋತೀನಿ ಪಬ್ಲಿಕ್. ಥ್ಯಾಂಕ್ ಯು. ಯಾಕಂದರೆ ಇವತ್ತು ಮೊದಲ ದಿನ ಸಬರ್ಬನ್ ಟ್ರೈನ್ ಸಂಚಾರವನ್ನು ಶುರು ಮಾಡಿರುವಂಥದ್ದು. ಇದೇ ರೀತಿ ದಿನಗಳು ಉರುಳ್ತಾ ಹಾಗೇನೆ ಜನರಿಗೂ ಕೂಡ ಗೊತ್ತಾಗುತ್ತೆ. ಜಾಸ್ತಿ ಜನ ಏನು ಈ ಟ್ರೈನನ್ನು ಅವಲಂಬಿಸ್ತಾರೆ. ಹಾಗಾಗಿ ಒಂದು 50%ನಷ್ಟಾದರೂ ಟ್ರಾಫಿಕ್ ಫ್ರೀ ಆಗುವಂತಹ ಸಾಧ್ಯತೆ ಕೂಡ ಇದೆ. ಒಟ್ಟು 8 ಟ್ರೈನ್ಗಳಿವೆ. ಅದರಲ್ಲಿ 4 ವಿದ್ಯುತ್ ಚಾಲಿತ ಹಾಗೂ 4 ಡೀಸೆಲ್ ಚಾಲಿತ ಸಬರ್ಬನ್ ಟ್ರೈನ್ ಕೂಡ ಸಂಚಾರವನ್ನು ಶುರು ಮಾಡ್ತಾ ಇರುವಂಥದ್ದು. ಹಾಗಾಗಿ ಸಾಕಷ್ಟು ಜನರಿಗೆ ಇದರಿಂದ ಖುಷಿಯನ್ನು ಕೂಡ ತಂದಿದೆ. ಇದೇ ರೀತಿ ಸಾಕಷ್ಟು ಜನ ಈ ಟ್ರೈನನ್ನು ಕೂಡ ಅವಲಂಬಿಸೋದಕ್ಕೂ ಕೂಡ ಈಗಾಗಲೇ ಶುರು ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಶಿವಕುಮಾರ್ ಜೊತೆಗೆ ಮಮತಾ ಮರ್ದಾಳ, ಸುವರ್ಣ ನ್ಯೂಸ್.